ಓಕೆ, ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ನಿಮಗೆ ಈಗ ಆಲ್ರೆಡಿ ನಾವು ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್ಸ್ ಚಾಪ್ಟ್ರಲ್ಲಿ ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ವಿ. 3 ಮಾರ್ಕ್ಸಿನ ಪ್ರಾಬ್ಲಮ್ ಇನ್ನೊಂದೆರಡು ಇದ್ದಾವೆ, ಅದು ನೋಡ್ತಾ ಹೋಗಿ ಬಂದಿದೆ. ನೆಕ್ಸ್ಟ್, ಫೈಂಡ್ ದ ಏರಿಯಾ ಆಫ್ ದಿ ಪ್ಯಾರಾಬೋಲಾ y ಸ್ಕ್ವೇರ್ ಈಕ್ವಲ್ ಟು 4x ಬೌಂಡೆಡ್ ಬೈ ಇಟ್ಸ್ ಲೇಟೆಸ್ಟ್ ರೆಕ್ಟಾಮ್. 3 ಮಾರ್ಕ್ಸ್ ಕ್ವಶನ್ ನೋಡಿ. ಫೈಂಡ್ ದ ಏರಿಯಾ ಆಫ್ ದಿ ಪ್ಯಾರಾಬೋಲಾ y square is equal to 4ax. Y square is equal to ಏನಿದೆ 4ax and bounded by its latest rectum. Once again ನೋಡಿ, find the area of the parabola y square is equal to 4ax. Solutions ಅಲ್ಲಿ ಏನಿದೆ, first given equation of parabola. Yes, below the y square is equal to 4ax ಇದೆ. y square is equal to 4ax. That is general equation of parabola. ನಿಮಗೆ y square is equal to ಏನದು 4ax ಆಗಿ ಇರುತ್ತೆ. So bounded by its latest rectum. ಓಕೆ, ಹಾಗಾದ್ರೆ ಲೇಟೆಸ್ಟ್ ರೆಕ್ಟಮ್ ಅಂದ್ರೆ ಏನು ಅಂತ ನಾವು ನಿಮಗೆ ಡೆಫಿನೇಷನ್ಸ್ ನ ಪ್ಯಾರಾಬೋಲಾ ಹೇಳ್ಬೇಕಾದ್ರೆ ಹೇಳಿದ್ವಿ ಕಾನಿಕ್ ಸೆಕ್ಷನ್ಸ್ ಅಲ್ಲಿ. ದಿಸ್ ಚಾಪ್ಟರ್ ಆಫ್ ಕಾನಿಕ್ ಸೆಕ್ಷನ್ಸ್ ಅಲ್ಲಿ we define what is meant by latest rectum. Okay, know that once again I will repeat. Latest rectum is a line segment. Which is passing through focus of the parabola. And whose end points are lies on the parabola is called latest rectum ಅಂತ ನಿಮಗೆ ಗೊತ್ತು. ಸೊ ಹಾಗಾದ್ರೆ once again y square is equal to 4ax ಅಂತ ಹೇಳಿದ್ರೆ yes, focus is along the which axis? We know that x axis, positive x axis. Yes, we write the equation of parabola and which is the shape of the parabola. That is what the equation of parabola is y square is equal to 4ax. Y square is equal to, we know that 4ax, which is equation of parabola, and focus f of a comma 0, that is the focus ಆಗಿದೆ. f of a comma 0 focus ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, a comma 0 f of, and we write draw the line that is called latest rectum. ಈ ಲೈನ್ ನ ನಾವು ಏನಂತ ಹೇಳ್ತೀವಿ, latest rectum ಅಂತ ಹೇಳ್ತೀವಿ, which is called latest rectum. ಹಾಗಾದ್ರೆ ಇದು ಲೈನ್ ಏನಾಗಿರುತ್ತೆ, ಇಲ್ಲಿಂದ ಇಲ್ಲಿ ಇಂಟರ್ಸೆಕ್ಟ್ ಆಗಿರ್ತಕ್ಕಂಥದ್ದು ಇದು y axis ಆಗಿರುತ್ತೆ. That is origin O of 0, 0 and the coordinates f of focusing coordinates a, 0, which is the line x is equal to a. ಹಾಗಾದ್ರೆ x is equal to a ಸಿಕ್ತು. ಇಲ್ಲಿ x is equal to 0, that means equation of y axis. ಸೊ y axis ನಾವು ಕನ್ಸಿಡರ್ ಮಾಡ್ತಾ ಇದ್ವಿ, ಇಲ್ಲಿ ವ್ಯಾಲ್ಯೂ ಕನ್ಸಿಡರ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಏರಿಯಾ ಫೈಂಡ್ ಔಟ್ ಮಾಡಬೇಕಾಗಿರೋದು ಈ ಏರಿಯಾ ಪ್ಲಸ್ ಇದು. ಹಾಗಾದ್ರೆ 2 ಟೈಮ್ಸ್ ಆಗುತ್ತೆ. ಈ ಪಾಯಿಂಟ್ ನ O ಅಂತ ತಗೊಂಡಿನಿ, ಈ ಪಾಯಿಂಟ್ ನ F ಅಂತ ತಗೊಂಡಿನಿ, s f of a, 0. ಈ ಪಾಯಿಂಟ್ ನ A ಅಂತ ತಗೊಂಡಿನಿ, ಇಂಟರ್ಸೆಕ್ಟ್ ಪಾಯಿಂಟ್. ಸೊ ಹಾಗಾದ್ರೆ y square is equal to 4ax. that is the equation of parabola. y square is equal to, I will get 4ax. ಹಾಗಾದ್ರೆ ಸರ್ ನನಗೆ ಪ್ಯಾರಾಬೋಲಾ ಶೇಪ್ ಬೇಕು. ಈ ಶೇಪ್ ಅಲ್ಲಿ x is equal to 0 ತಗೊಳ್ತೀನಿ ಲಿಮಿಟ್, x is equal to a ತಗೊಳ್ತೀನಿ. ಅಂದ್ರೆ a 0 to a ಲಿಮಿಟ್ ತಗೊಳ್ತೀನಿ. ಯಾವ ಆಕ್ಸಿಸ್ ಮೇಲೆ? x ಆಕ್ಸಿಸ್ ಮೇಲೆ. x ಆಕ್ಸಿಸ್ ಮೇಲೆ ಲಿಮಿಟ್ ತಗೊಳ್ತೀನಿ ಅಂದ್ರೆ ನೀವು ನನಗೆ ಬೇಕಾಗಿರೋದೇನು, ಫಂಕ್ಷನ್ should be in the form of f of x. ಸೊ ಹಾಗಾದ್ರೆ y is equal to square root of 4ax. y is equal to square root of 4a into root x ಅಂತ ತಗೊಳ್ತೀನಿ, because 4 root a is constant ಆಗಿದೆ, root x ಆಗಿದೆ. y is equal to f ಫಾರ್ಮುಲಾ into y is equal to f of x ಫಾರ್ಮುಲಾ. s ಈಗ ನೋಡ್ತಾ ಬನ್ನಿ, ಈಕ್ವೇಷನ್ ಆಫ್ ಪ್ಯಾರಾಬೋಲಾ ಇದೆ. ಸೊ ನಾನು ಈಗ ಇಲ್ಲಿ ಬೇಕಾಗಿರತಕ್ಕಂತ ರಿಕ್ವೈರ್ಡ್ ಏರಿಯಾ ಬರಿತಾ ಇದ್ದೀನಿ. s required area is equal to area of the region, AROF ಅಂತ ಹೇಳಿದ್ರೆ ಏರಿಯಾ ಆಫ್ ದಿ ರೀಜನ್. ಯಾವುದು ಏರಿಯಾ ಆಫ್ ದಿ ರೀಜನ್ ಇರೋದು? OFAO ಆಗಿರುತ್ತೆ. ಬಟ್ ಹಿಯರ್ ಐ ವಿಲ್ ಗೆಟ್ 2 ಟೈಮ್ಸ್ ಬಿಕಾಸ್ ಎಷ್ಟು ಏರಿಯಾ ಇರುತ್ತೋ ಇಷ್ಟೇ ಏರಿಯಾ ಕೂಡ ಇದೆ ಇರುತ್ತೆ. ಹಾಗಾದ್ರೆ ಟೋಟಲ್ ನಮಗೆ ಏನು ಸಿಕ್ಬಿಡುತ್ತೆ, ಫೈಂಡ್ ದ ಏರಿಯಾ ಆಫ್ ದಿ ಪ್ಯಾರಾಬೋಲಾ y square equal to 4x and bounded by its latest rectum ಆಗಿರುತ್ತೆ.
ಓಕೆ ಲೇಟೆಸ್ಟ್ ರೆಕ್ಟಮ್ ಸಿಕ್ತು ಇಲ್ಲಿ ಪ್ಯಾರಾಬೋಲಾ y square equal to 4ax ಸಿಕ್ತು hence the equations ಏನಾಗಿರುತ್ತೆ ಅಲ್ಲಿಗೆ 2 times of into here what is equal to 2 times of is equal to 2 times of area of the region OFAO ಹಾಗಾದ್ರೆ is equal to 2 times of integrate ಈ ಏರಿಯಾ ನಾನು ಎಲ್ಲಿ x axis ಮೇಲೆ ಲಿಮಿಟ್ ತಗೊಂಡು 0 to a is integrate 0 to a in the curve ಯಾವ curve ಕೆಳಗಿರೋದು ಏರಿಯಾ okay y is equal to f of x ಹಾಗಾದ್ರೆ root 4a square root of 4a into square root of x ಸರ್ ಇಲ್ಲಿ square root of 4 ಹೊರಗೆ ಬಂದ್ರೆ 2 into 2 4 ಆಗುತ್ತೆ root 4 ಹೊರಗೆ ಬಂದ್ರೆ 2 into 2 4 into root a ಆಗುತ್ತೆ integrate 0 to a root x ನ x to the power of 1 by 2 with respect to x ಅಂತ ಬರೀಬಹುದು once again observe ಮಾಡಿ root 4 ಹೊರಗೆ ಬಂತು ಅಂದ್ರೆ 2 ಆಯ್ತು 2 into 2 4 root a ಆಗಿತ್ತು a root x ನ x to the power of 1 by 2 ಅಂತ ಬರೋದು ಇಲ್ಲಿ x to the power of 1 by 2 with respect to ಏನಾಗಿರುತ್ತೆ ಇಲ್ಲಿ x ಆಗಿರುತ್ತೆ ಇವಾಗ 4 into root a ಆಗಿ ಇದೆ into x to the power of 3 by 2 divided by 3 by 2 over the limit 0 to a over the limit 0 to a ಇದು ಮಲ್ಟಿಪ್ಲೈ ಮಾಡಿದ್ರೆ 4 into 2 8 by 3 ಆಗುತ್ತೆ into root a and is equal to 8 by 3 into root a over the limits first we are applying upper limit apply ಮಾಡಿದ್ರೆ into the power of 3 by 2 minus 8 to 0 to the power of 3 by 2 0 to the power of 3 by 2 and area is equal to 8 by 3 into root a ಆಗುತ್ತೆ into a to the power of 3 by 2 ಆಯ್ತು and area is equal to 8 by 3 root a ಅಂದ್ರೆ a power 1 by 2 into a power 3 by 2 ಬೇಸ್ ಸೇಮ್ ಇರುತ್ತೆ ಪವರ್ ನ ಆಡ್ ಮಾಡ್ತೀವಿ a power 1 by 2 into a power 3 by 2 a power 1 by 2 plus 3 by 2 4 by 2 4 by 2 ಅಂತ ಹೇಳಿದ್ರೆ ನಿಮಗೆ 2 ಆಗುತ್ತೆ ಇಲ್ಲಿ a power 2 ಆಗಿರುತ್ತೆ ಏನಾಗುತ್ತೆ a power 2 a is equal to 8 by 3 a square units a square units ಆಗಿರುತ್ತೆ a square area is equal to 8 by 3 a square units once again observe ಮಾಡಿ ಈ ಕ್ವೆಶ್ಚನ್ಸ್ ಅಲ್ಲಿ ಇದನ್ನ ಸಿಟಿ ಏನಾದರೂ ಕೇಳಿದ್ರೆ ಏನು ಕೇಳಬಹುದು find the area of the parabola y square equal to 4ax ಬದಲಾಗಿ y square is equal to 16x ಅಂತ ಕೇಳಿ bounded by its latest rectum ಅಂತ ವರ್ಡ್ ಇದ್ರೆ ನೀನು ಅವಾಗ ನೀವು ಪೂರ್ತಿ ಮಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ area of the parabola bounded it by latest rectum that is given by area equal to 8 by 3 a square unit ಆಗಿರುತ್ತೆ so ಹಾಗಾದ್ರೆ just you have to find the value of a here what y square can be represented into 4ax ಫಾರ್ಮಲ್ ಬರೀಬಹುದು y square is equal to 4 into 4 16x ಆಗುತ್ತಾ ಹಾಗಾದ್ರೆ 4ax the value of a is equal to 4 ಆಗುತ್ತೆ ಇಲ್ಲಿ 4 ಸ್ಕ್ವೇರ್ ಮಾಡ್ತೀವಿ ಅಲ್ಲಿ 8 into 4 square divided by 3 square units so area of the parabola y square equal to 4x and its latest rectum ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೆ ನಾನು ಏನು ಹೇಳಿದೆ ಅಂತ ನಿಮಗೆ ಏನಿಲ್ಲ ಜಸ್ಟ್ ಸಿಂಪಲ್ ಆಗಿ ಹೇಳ್ತಾ ಇರೋದಷ್ಟೇ y square equal to ಇದೊಂಥರ ಫಾರ್ಮುಲಾ ಇದ್ದಂಗೆ ನಿಮಗೆ ಮಾಡಿಸಿರ್ತಕ್ಕಂಥ ಎಲ್ಲ ಇವು ಹೆಂಗೆ ಅಂದ್ರೆ ಒಂಥರ ಸ್ಟ್ಯಾಂಡರ್ಡ್ ರಿಸಲ್ಟ್ ಇದ್ದಂಗೆ ಈಗ ನೆಕ್ಸ್ಟ್ ಹಂಗೆ ಬರುತ್ತೆ ಫೈಂಡ್ ದ ಏರಿಯಾ ಆಫ್ ದಿ ಹೆಲಿಪ್ಸ್ x square by a square plus y square by b square ಅಂತ ಅವೆಲ್ಲ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್ಸ್ ಅಲ್ಲಿ ನಿಮಗೆ ಮೇಜರ್ ಸಿಟಿ ಕ್ಲಾಸಸ್ ಸಿಟಿ ಕ್ವೆಶ್ಚನ್ಸ್ ಕೇಳಂತವು ಇಂಥ ಈಕ್ವೇಷನ್ಸ್ ಫಾರ್ಮುಲಾ ಇರುತ್ತೆ ಅದ್ರ ಮೇಲೆ ಕ್ವೆಶ್ಚನ್ಸ್ ಅಪಿಯರ್ ಆಗುತ್ತೆ ನೀವು ಹೋಗಿ ಫಾರ್ಮುಲಾ ತರ ಇದನ್ನ ಯೂಸ್ ಮಾಡಬೇಕು ಏನು ಹಾಗಾದ್ರೆ ಫೈಂಡ್ ದ ಏರಿಯಾ ಆಫ್ ಪ್ಯಾರಾಬೋಲಾ ಬೈ ಹಿಟ್ಸ್ ಲೇಟೆಸ್ಟ್ ರೆಕ್ಟಮ್ ಅಂತ ಹೇಳಿದ್ರೆ ಏರಿಯಾ ಇಸ್ ಈಕ್ವಲ್ ಟು 8 by 3 a ಸ್ಕ್ವೇರ್ ಯೂನಿಟ್ ಆಗಿರುತ್ತೆ ಓಕೆ ಇದು ಕ್ಲಿಯರ್ ಆಗಿ ಗೊತ್ತಾಗಿದೆ ಇದು ಡಯಾಗ್ರಾಮ್ ನಾನು ಫಸ್ಟ್ ಪಾರ್ಟ್ ಮಾತ್ರ ಮಾರ್ಕ್ ಮಾಡಿದ್ದೀನಿ ಅಂದ್ರೆ ಇದು ಕೂಡ ಅಷ್ಟೇ ಇರುತ್ತೆ ರಿಕ್ವೈರ್ಡ್ ಏರಿಯಾನೇ ಬಟ್ ಅದು ಇಂಟು 2 ಟೈಮ್ಸ್ ಮಾಡಿದ್ದೀನಿ ಬಿಕಾಸ್ ಯಾಕೆಂದ್ರೆ ನಾನು ಇಷ್ಟೇ ಏರಿಯಾ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ x equal to 0 ಇಂದ x is equal to ಪಾಸಿಟಿವ್ ಅಲ್ಲಿ a ಇರೋದಕ್ಕೋಸ್ಕರ ಹಾಗಾದ್ರೆ 0 to a ಲಿಮಿಟ್ ತಗೊಂಡಿನಿ ಅಂಡರ್ ದ ಕರ್ವ್ ಯಾವ ತಗೊಂಡ್ರು y square equal to 4ax and y is equal to f of x ಫಾರ್ಮುಲಾ ರೆಪ್ರೆಸೆಂಟ್ ಮಾಡೋದು ಓಕೆ ನೆಕ್ಸ್ಟ್ ಕ್ವೆಶ್ಚನ್ಸ್ ಇದೆ ತರದ್ದು ಫೈಂಡ್ ದ ಏರಿಯಾ ಆಫ್ ದಿ ಎಲಿಪ್ಸ್ find the area of the ellipse find the area of the ellipse find the area of the ellipse question find the area enclosed by the ellipse find the area enclosed by the ellipse find the area enclosed by the ellipse
ellipse. Yes, equation already ಬರ್ಸಿದ್ದೀನಿ x square by a square plus y square by b square is equal to 1 ಅಂತ ಇದೆ. ನೋಡಿ, find the area enclosed by the ellipse x square by a square plus y square by b square is equal to 1. ಇದು ಏನಾಗಿರುತ್ತೆ ಅಂತ ಏರಿಯಾ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರೆ ಅದು ಥ್ರೂಔಟ್ ದ ಎಲಿಪ್ಸ್ ಗೆ ಇದು ಜನರಲ್ ಆಗಿ ಬರುತ್ತೆ ನಿಮಗೆ ಫಾರ್ಮುಲಾ. ಸೊ ಸೊಲ್ಯೂಷನ್ಸ್ ಅಲ್ಲಿ ಫಸ್ಟ್ ಗಿವನ್ ಈಕ್ವೇಷನ್ಸ್ ಏನಿದೆ ನೋಡಿ, x square by a square plus y square by b square is equal to 1. x square by a square plus y square by b square is equal to 1 ಇದೆ. ಸೊ ಜನರಲ್ ಜಾಮೆಟ್ರಿಕಲ್ ಡಯಾಗ್ರಾಮ್ ಅಂತ ಹಾಕಿದ್ರೆ ನೀವು ಎಲಿಪ್ಸ್ ಗೆ ಈ ರೀತಿ ಡಯಾಗ್ರಾಮ್ ಬರೀತೀರಿ. X, that is the equation of ellipse, geometrical representation of ellipse x. X dash y o y dash o of origin 0 comma 0. Okay, x by a x axis at the vertices of the ellipse ಏನಾಗಿರುತ್ತೆ ಇಲ್ಲಿ a comma 0 ಆಗುತ್ತೆ. ಈ ಕಡೆ ಬಂದ್ರೆ minus a comma 0 ಆಗುತ್ತೆ. And vertices of the ellipse ತಗೊಂಡ್ರೆ 0 comma b ಆಗಿರುತ್ತೆ and 0 comma minus b ಆಗಿರುತ್ತೆ. ಇದು vertices of the ellipse. So ಇಲ್ಲಿ complete area of the ellipse ಬೇಕು. 1 2 3 4 parts ಇದಾವೆ. 4 parts ಇಂದ ಫೈಂಡ್ ಔಟ್ ಮಾಡೋದ್ರ ಬದಲಾಗಿ ಯಾವ್ದಾದ್ರು ಒಂದು ಪಾರ್ಟ್ ಇಂದ ಫೈಂಡ್ ಔಟ್ ಮಾಡಿ into 4 times ಮಾಡಿದ್ರೆ that is the required area of the ellipse ಆಗಿರುತ್ತೆ. ಓಕೆ, ಹಾಗಾದ್ರೆ ನಾನು ಈ ಪಾರ್ಟ್ ನ ಸ್ಟ್ರೇಟ್ ಮಾಡ್ಕೊಳ್ತೀನಿ. ಈ ಪಾರ್ಟ್ ಸರ್ ಇದು 0 to b y ಆಕ್ಸಿಸ್ ಮೇಲೆ ಲಿಮಿಟ್ ತಗೋಬಹುದು ಅಥವಾ 0 to a x ಆಕ್ಸಿಸ್ ಮೇಲೆ ಲಿಮಿಟ್ ತಗೋಬಹುದು. ಹಾಗಾದ್ರೆ ಈಕ್ವೇಷನ್ ಆಫ್ x ಸ್ಕ್ವೇರ್ by a ಸ್ಕ್ವೇರ್ plus y ಸ್ಕ್ವೇರ್ by b ಸ್ಕ್ವೇರ್ is equal to 1 ಇದೆ. x ಸ್ಕ್ವೇರ್ by a ಸ್ಕ್ವೇರ್ plus y ಸ್ಕ್ವೇರ್ by b ಸ್ಕ್ವೇರ್ is equal to 1 ಇದೆ ಈಕ್ವೇಷನ್. x ಸ್ಕ್ವೇರ್ by a ಸ್ಕ್ವೇರ್ plus y ಸ್ಕ್ವೇರ್ by b ಸ್ಕ್ವೇರ್ is equal to 1 ಈಕ್ವೇಷನ್ ಆಫ್ ಎಲಿಪ್ಸ್. x ಸ್ಕ್ವೇರ್ by a ಸ್ಕ್ವೇರ್ plus y ಸ್ಕ್ವೇರ್ by b ಸ್ಕ್ವೇರ್ is equal to 1. ನನಗೆ x ಆಕ್ಸಿಸ್ ನಲ್ಲಿ ಲಿಮಿಟ್ ತಗೊಳ್ತೀವಿ 0 to a ಅಂದ್ರೆ ಫಂಕ್ಷನ್ ಯಾವ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಕೋಬೇಕು ಎಲಿಪ್ಸ್ ನ. y is equal to f of x ತಾನೆ. ಹಾಗಾದ್ರೆ ಇಲ್ಲಿ y ಸ್ಕ್ವೇರ್ by b ಸ್ಕ್ವೇರ್ ಹಾಗೆ ಇಟ್ಕೊಳ್ತೀವಿ ಈಕ್ವಲ್ಸ್ ಟು 1 ಇದೆ ಪ್ಲಸ್ ಅದನ್ನ ಹಾಕಿ ಕಳಿಸಿದ್ರೆ ಮೈನಸ್ x ಸ್ಕ್ವೇರ್ by a ಸ್ಕ್ವೇರ್ ಆಗುತ್ತೆ. ಅಲ್ಲಿಗೆ y ಸ್ಕ್ವೇರ್ by b ಸ್ಕ್ವೇರ್ ಕೂಡ ಆಗುತ್ತೆ. a ಸ್ಕ್ವೇರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಡಿವೈಡೆಡ್ by a ಸ್ಕ್ವೇರ್ ಆಗುತ್ತೆ. ಈ b ಸ್ಕ್ವೇರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ b ಸ್ಕ್ವೇರ್ ಇಲ್ಲಿ ಹೋಗುತ್ತೆ. ಅಲ್ಲಿ y is equal to b by a. y is equal to ಏನಾಗುತ್ತೆ ನನಗೆ b ಸ್ಕ್ವೇರ್ by a ಸ್ಕ್ವೇರ್. y ಸ್ಕ್ವೇರ್ is equal to b ಸ್ಕ್ವೇರ್ by a ಸ್ಕ್ವೇರ್ into a ಸ್ಕ್ವೇರ್ minus x ಸ್ಕ್ವೇರ್ ಆಗುತ್ತೆ. ಅಲ್ಲಿ y is equal to ಸ್ಕ್ವೇರ್ ರೂಟ್ ತೆಗೆದ್ರೆ ಕಂಪ್ಲೀಟ್ ಸ್ಕ್ವೇರ್ ರೂಟ್ ಆಫ್ ಆಗುತ್ತೆ. b by a ಸ್ಕ್ವೇರ್ ಇಂದ ಹೊರಗೆ ಕಾನ್ಸ್ಟೆಂಟ್ b by a ರೂಟ್ ಆಫ್ a ಸ್ಕ್ವೇರ್ minus x ಸ್ಕ್ವೇರ್ ಆಗುತ್ತೆ. ಒನ್ಸ್ ಅಗೇನ್ ಅಬ್ಸರ್ವ್ ಮಾಡಿ ನೋಡಿ, ಇಂಪಾರ್ಟೆಂಟ್. ನೀವು ಯಾವ ಆಕ್ಸಿಸ್ ಮೇಲೆ ಲಿಮಿಟ್ ತಗೊಳ್ತಾ ಇರ್ತೀರೋ ಆ ಆಕ್ಸಿಸ್ ಮೇಲೆ ಫಂಕ್ಷನ್ಸ್ ನ y = f of x ತರ ರೆಪ್ರೆಸೆಂಟ್ ಮಾಡಬೇಕು. ಹಾಗಾದ್ರೆ x ಸ್ಕ್ವೇರ್ by a ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ by b ಸ್ಕ್ವೇರ್ is equal to 1. y ಸ್ಕ್ವೇರ್ by b ಸ್ಕ್ವೇರ್ is equal to 1 ಪ್ಲಸ್ ಇರೋದು ಆ ಕಡೆ ಬಂದು ಮೈನಸ್ x ಸ್ಕ್ವೇರ್ by a ಸ್ಕ್ವೇರ್. a ಸ್ಕ್ವೇರ್ ಎಲ್ಸಿಎಂ ತಗೊಂಡ್ರೆ a ಸ್ಕ್ವೇರ್ minus x ಸ್ಕ್ವೇರ್. b ಸ್ಕ್ವೇರ್ ಆ ಕಡೆ ಶಿಫ್ಟ್ ಆದ್ರೆ ನ್ಯೂಮರೇಟರ್ ಹೋಗುತ್ತೆ b ಸ್ಕ್ವೇರ್ by a ಸ್ಕ್ವೇರ್ ಆಗುತ್ತೆ ಇಂಟು ಉಳಿದಿದ್ದು a ಸ್ಕ್ವೇರ್ minus ರೂಟ್ ಆ ಕಡೆ ಕಳಿಸಿ ಸ್ಕ್ವೇರ್ ತೆಗೆದು ಸ್ಕ್ವೇರ್ ರೂಟ್ ಆ ಕಡೆ ಹಾಕಿ ರೂಟ್ ಆಫ್ b by a into square root of a square minus x square ಆಗುತ್ತೆ. b by a into square root of a square minus x square ಆಯ್ತು. ಅದು y is equal to f of x ಆಯ್ತು ಫಂಕ್ಷನ್. ಸರ್ ಈಗ ಇದನ್ನ ನಾನು ರೆಪ್ರೆಸೆಂಟ್ ಮಾಡ್ಕೊಂಡಿದ್ದು ಹೆಂಗ್ ಮಾಡ್ಕೊಂಡೆ, y is equal to b by a into root of a square minus x square. ಹಾಗಾದ್ರೆ y is equal to ಯಾವ ಫಾರ್ಮ್ ಇದೆ, f of x. y is equal to f of x. ಈ ಈಕ್ವೇಷನ್ ಏನಿದು y is equal to b by a, y is equal to b by a into root of a square minus x square, a square minus x square. ಟೋಟಲ್ ನಾನು ಏರಿಯಾ ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವ ಜಾಮೆಟ್ರಿಕಲ್ ಬರುತ್ತೆ ಅದು ಕೆಳಗಿರೋದು 0 to a ಅಥವಾ 0 to b. y ಆಕ್ಸಿಸ್ ತಗೊಂಡ್ರೆ x is equal to ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಬಟ್ ಇದು ತಗೊಂಡ್ರೆ ಯಾವ ಆಕ್ಸಿಸ್ಗೆ x ಆಕ್ಸಿಸ್ ಮೇಲೆ ಲಿಮಿಟ್ ಆಗಿದೆ. y is equal to f of x ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ. ಹಾಗಾದ್ರೆ ರಿಕ್ವೈರ್ಡ್ ಏರಿಯಾ is equal to ಇದು ನಾನು ಒಂದು ತಗೊಂಡಿನಿ ಪಾಯಿಂಟ್ a ಅಂತ ತಗೊಂಡಿನಿ, ಪಾಯಿಂಟ್ ನ b ಅಂತ ಕನ್ಸಿಡರ್ ಮಾಡಿದೀವಿ. ಸೊ ಹಾಗಾದ್ರೆ ರಿಕ್ವೈರ್ಡ್ ಏರಿಯಾ is equal to ಏನಾಗುತ್ತೆ ನೋಡಿ, s required area is equal to 4 times of area of the region. EROF ಅಂದ್ರೆ ನೀವು ಬರ್ಕೋಬೇಕಾಗಿರೋದು ಇಲ್ಲಿ ಏರಿಯಾ ಆಫ್ ದಿ
ರೀಜನ್ ಯಾವ್ದೈತೆ ಓ ಎ ಬಿ ಓ ಒಂದು ಕಂಪ್ಲೀಟ್ ಈ ಏರಿಯಾ ಬಂದು ಇಂಟು 4 ಟೈಮ್ಸ್ ಮಾಡಿ ಟೋಟಲ್ ಏರಿಯಾ ಆಫ್ ದಿ ಎಲಿಪ್ಸ್ ಆಗುತ್ತೆ ಅಂತ ಅಲ್ಲಿ ಇಸ್ ಈಕ್ವಲ್ ಟು 4 ಟೈಮ್ಸ್ ಆಗಿರುತ್ತೆ ಇಂಟಿಗ್ರೇಟ್ ನಾನು ಲಿಮಿಟ್ 0 ಟು b y ಆಕ್ಸಿಸ್ ಮೇಲೆ ತಗೊಂಡ್ರೆ ಫಂಕ್ಷನ್ಸ್ ನ x is equal to b by a ಇದೇ ತರ ಬರೋದು ಅವಾಗ ಏನಾಗಿರೋದು a by a into square root of b square minus y square ಆಗಿರುತ್ತೆ x is equal to ಯಾವ ಆಕ್ಸಿಸ್ ಮೇಲೆ y ಆಕ್ಸಿಸ್ ಬಟ್ x ಆಕ್ಸಿಸ್ ಮೇಲೆ ತಗೊಂಡಿನಿ ಹಾಗಾದ್ರೆ ಇಂಟಿಗ್ರೇಟ್ 0 to a ಲಿಮಿಟ್ ನೋಡಿ ಇದು x is equal to ಏನಿದೆಯಲ್ಲ ಇದು a ಆಗಿರೋ ಪಾಯಿಂಟ್ ಇದು x is equal to b ಆಗಿರುತ್ತೆ x ಆಕ್ಸಿಸ್ ಮೇಲೆ ಲೈನ್ ನೀನು a ಅಂತ ತಗೊಂಡ್ರೆ ಅಲ್ಲಿಗೆ ಸೊ 4 ಟೈಮ್ಸ್ ಆಫ್ ಇಂಟಿಗ್ರೇಟ್ 0 to a y is equal to f of x ಅಂದ್ರೆ ಕನ್ಸಿಡರ್ ಆಗುತ್ತೆ b by a into root of a square minus x square with respect to x and is equal to 4 times of b divided by a into ಸರ್ ಇದು ಇಂಟಿಗ್ರೇಟ್ ಆಗಿದೆ ಏನಿದೆ ನೋಡಿ b by 4b by a ಕಾನ್ಸ್ಟೆಂಟ್ ಆಗಿದೆ root of a square minus x square integrate root of a square minus x square standard formula x by 2 root of a square minus x square plus a square by 2 a square by 2 into sin inverse of x by a over the limit 0 to a over the limit is 0 to a that is equal to 4b divided by a first we are applying upper limit apply ಮಾಡಿ ಇದು 0 ಈ value 0 plus a square divided by 2 into sin inverse of a by a ಅಂದ್ರೆ 1 sin inverse of 1 ಅಂದ್ರೆ pi by 2 ಆಯ್ತು ಏನಾಯ್ತು pi by 2 ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದಾಯ್ತು ಮೈನಸ್ ಲೋಯರ್ ಲಿಮಿಟ್ ಅಪ್ಲೈ ಮಾಡಿ 0 into anything 0 ಪ್ಲಸ್ sin inverse of 0 by anything ಅಂತ ಹೇಳಿದ್ರೆ 0 sin inverse 0 ಮೇಲೆ 0 ಆಗಿರುತ್ತೆ ಅಲ್ಲಿ is equal to 4b divided by a into a square pi divided by 2 into 2 4 4 get cancel ಒಂದು a cancel ಇಲ್ಲಿ ಉಳಿದು pi into ab yes sir the required area is equal to pi into ab 4 cancel a cancel b ಉಳಿತು a ಉಳಿತು a into b ab into ಉಳಿದಿರೋದು pi ಅಲ್ಲಿ pi ab square units pi ab square units ಸರ್ ಯಾವುದು pi ab square units ಅನ್ನೋದು ಈಕ್ವೇಷನ್ ಆಫ್ ಎಲಿಪ್ಸ್ ಈಗ ಈಕ್ವೇಷನ್ ಆಫ್ ಎಲಿಪ್ಸ್ ಜನರಲ್ ಆಗಿ ತಗೊಂಡ್ರೆ ನೀನು ಈಕ್ವೇಷನ್ ಆಫ್ ಎಲಿಪ್ಸ್ x square by a square plus y square by b square is equal to pi ab ಹಾಗಾದ್ರೆ ಇನ್ನೊಂದು ಜನರಲ್ ಆಗಿ ಈಕ್ವೇಷನ್ CCD ಅಂದ್ರೆ ಈ ಕೇಳಿದ್ರೆ x square by 36 plus y square by 9 is equal to 1 find the equation of ellipse ಅಂತ ಹೇಳಿದ್ರೆ 6 into 3 18 pi square units ಇದು ಆನ್ಸರ್ ಹೆಂಗೆ ಅಂದ್ರೆ ಸರ್ ಈಕ್ವೇಷನ್ ಆಫ್ ಎಲಿಪ್ಸ್ ಗೆ pi ab ಅಂತ ಬರೀತೀವಿ pi ab ಬಟ್ ಇಲ್ಲಿ ಏನಿದೆ x square by a square ಅಂದ್ರೆ 6 square 36 a value 6 and b square ಅಂತ ಹೇಳಿದ್ರೆ 3 square b value 3 6 into 3 18 pi square units ಆಗಿರುತ್ತೆ ಇನ್ ಕೇಸ್ ಸೀಟಿಂಗ್ ಏನಾದರೂ ಕೇಳಿದ್ರೆ ಇದು ಡೈರೆಕ್ಟ್ ಆಗಿ ಹೇಳ್ಕೋಬಹುದು ನೀನು ಸೊ ಇದೇ ತರ ಸೇಮ್ ಪ್ರೊಸೀಜರ್ ಅಲ್ಲಿ ಇದೊಂದು ಹೋಮ್ವರ್ಕ್ ಮಾಡಿ ನಿಮಗೆ ಆನ್ಸರ್ ಏನು ಬರುತ್ತೆ ಅಂತ ಹೇಳಿದ್ರೆ ಅದು 18 pi ಬರುತ್ತೆ ಅಂತ ಹೇಳಿದ್ನಿ ಅದೇ ತರದ ಇನ್ನೊಂದು ಕ್ವೆಶ್ಚನ್ಸ್ ಇದೆ ನೋಡ್ತಾ ಬನ್ನಿ find the x square by 16 sorry 36 ಬೇಡ 16 ಗೆ ಮಾಡಿ 16 ಅಂದ್ರೆ 4 into 3 12 pi ಆಗುತ್ತೆ ಆನ್ಸರ್ x square by 16 plus y square by 9 is equal to 1 ಆಯಿತು and ಇನ್ನೊಂದು x square by ಸೆಕೆಂಡ್ ಒನ್ ಇದೆ x square by 4 plus y square by 9 is equal to 1 is equal to 1 ಇವೆರಡು ಕ್ವೆಶ್ಚನ್ಸ್ same procedure x square by 16 plus y square by 9 is equal to 1 another one question x square by 4 plus y square by 9 is equal to 1 same procedure ಹಿಂಗೆ ಮಾಡ್ತಾ ಹೋಗೋದು ಇದನ್ನ y is equal to ಇದು a ಅನ್ಕೊಂಡಿರ್ತಾರೆ b ಅನ್ಕೊಂಡಿರ್ತಾರೆ a square ಅಂದ್ರೆ 4 square b square ಅಂದ್ರೆ 3 square ಇಲ್ಲೂ ಅಷ್ಟೇ x square by 2 square plus y square by 3 square 3 is greater than ಐತೆ y x axis ಮೇಲೆ ಬರಲ್ಲ y axis ಮೇಲೆ ಬರ್ತರೆ shape of the parabola ಏನಾಗುತ್ತೆ ನಿಮಗೆ ಎಕ್ಸ್ಚೇಂಜ್ ಆಗುತ್ತೆ ಇದು ಇವೆರಡು ಕ್ವೆಶ್ಚನ್ಸ್ ಆನ್ಸರ್ ಮಾಡಿ ಸೇಮ್ ಪ್ರೊಸೀಜರ್ ಇದೇ ಮೆಥಡ್ ಅಲ್ಲೇ ಮಾಡಿ ಇವೆರಡಕ್ಕೂ ಓಕೆ ಇದು ಕೂಡ ಗೊತ್ತಾಗುತ್ತೆ ನಿಮಗೆ ಈಕ್ವೇಷನ್ ಆಫ್ ಏನಿದು ಪ್ಯಾರಾಬೋಲಾ ಈಗ ಸಾರಿ ಈಕ್ವೇಷನ್ ಆಫ್ ಎಲಿಪ್ಸ್ ಎಲಿಪ್ಸಿಗೆ ಏರಿಯಾ ಸಿಗುತ್ತೆ ನಮಗೆ ದಟ್ ಈಸ್ ಏರಿಯಾ ಆಫ್ ದಿ ಎಲಿಪ್ಸ್ ಇಸ್ pi ab ಸ್ಕ್ವೇರ್ ಯೂನಿಟ್ಸ್ ಓಕೆ ನೆಕ್ಸ್ಟ್ ಇದುವರೆಗೂ ಏನಿದಾವಲ್ಲ ಈಗ ಹೇಳಿದವೆಲ್ಲ ನಿಮ್ಗೆ 3 ಮಾರ್ಕ್ಸ್ ಕ್ವೆಶ್ಚನ್ಸ್ ನೆಕ್ಸ್ಟ್ ನಿಮಗೆ ಸ್ಟಾರ್ಟ್ ಆಗ್ತಕ್ಕಂಥವು ಏರಿಯಾ ಬಗ್ಗೆ 2 ಕ್ವೆಶ್ಚನ್ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಒಂದೊಂದೇ ನೋಡ್ತಾ ಹೋಗೋಣ
curves. Area between two curves. 5 marks questions. 5 marks questions ಆಗುತ್ತೆ. ಏರಿಯಾ ಬಿಟ್ವೀನ್ ಟೂ ಕರ್ವ್ಸ್ 5 marks questions. ಈಗ 7 questions ಎಕ್ಸಾಮ್ಗೆ ಒಂದ್ಸರಿ ಕೇಳಿದ್ದಾರೆ 5 marks. ನೋಡ್ತಾ ಬನ್ನಿ. Find the area of the region. Find the area of the region bounded by the parabolas. 5 marks question ಇದು. Find the area of the region. Area of the region. Find the area of the region bounded by the parabolas. Bounded by parabola. Y square is equal to x and x square is equal to y. ಸರಿ ಇದು ನೋಡಿ y square is equal to x and x square is equal to y. ಇದನ್ನ ಕರೆಕ್ಟ್ ಈಕ್ವೇಷನ್ ನಂಬರ್ 1 ಕರೆಕ್ಟ್ ಈಕ್ವೇಷನ್ ನಂಬರ್ 2 ಅಂದ್ಕೊಳ್ಳೋಣ. ಎರಡು ಪ್ಯಾರಾಬೋಲಾ ಇದಾವೆ. y square is equal to x and x square is equal to y ಅಥವಾ y is equal to x square ಆಗಿರ್ಬೋದು. ಬುಕ್ಕಲ್ಲಿ ಹೆಂಗಾರ ಇರಲಿ y square is equal to x ಇದೆ, ಇನ್ನೊಂದು y equal to x square ಅಥವಾ x square equal to y. ಓಕೆ, ಎರಡು ಈಕ್ವೇಷನ್ ಆಫ್ ಪ್ಯಾರಾಬೋಲಾ. 5 marks ಫಸ್ಟ್ ಬ್ಯಾಚ್ 2014 ಅಲ್ಲಿ ಕೇಳಿದ್ರು ಇದೇ ಕ್ವೆಶ್ಚನ್ಸ್ ಅಂಡ್ ಒಂದು ಸಪ್ಲಿಮೆಂಟರಿ ಒಂದ್ಸರಿ ರಿಪೀಟ್ ಆಗಿದೆ. ಟೋಟಲ್ 5 marks. ಸರ್ ಇಲ್ಲಿ ಏನಿದೆ ಟೋಟಲ್ ಪ್ಯಾರಾಬೋಲಾ ಕರ್ವ್ಸ್ ಎಷ್ಟಿದೆ? ಎರಡಿದೆ. ಫಸ್ಟ್ನೇ ಈಕ್ವೇಷನ್ ಬಿಕಮ್ಸ್ ನೋಡಿ ಫಸ್ಟ್ ಈಕ್ವೇಷನ್ ಕರೆಕ್ಟ್ ಈಕ್ವೇಷನ್ ನಂಬರ್ 1 ಅಂದ್ಕೊಂಡೆ y square is equal to x. Yes, y square is equal to what? X. Equation of parabola y square equal to 4ax. ಹಾಗಾದ್ರೆ ಜಾಮೆಟ್ರಿಕಲ್ ಡಯಾಗ್ರಾಮ್ ಬರೀತಾ ಹೋದ್ರೆ ನಾನೀಗ x ಆಕ್ಸಿಸ್ ಇದು ಬರೀತಾ ಇದ್ದೀನಿ ಈಕ್ವೇಷನ್ಸ್. ಇದು ಈಕ್ವೇಷನ್ಸ್ ಏನಿದೆ ಇದು ಈಕ್ವೇಷನ್ಸ್ y square is equal to x. y square equal to x. Focus along with the x axis. ಹಾಗಾದ್ರೆ focus x axis ಮೇಲೆ. And another one parabola ಇದೆ equation number 2. Equation number 2. Equation number 2 ಏನಾಗುತ್ತೆ ನೋಡಿ x square is equal to y. x square is equal to y. ಹಾಗಾದ್ರೆ focus ಯಾವ axis ಮೇಲೆ ಬರುತ್ತೆ? y axis ಮೇಲೆ ಬರುತ್ತೆ. ಅರ್ಥ ಆಯ್ತು ಅನ್ಕೊಂಡೆ. y axis ಮೇಲೆ focus ಬರುತ್ತೆ. ಇದನ್ನ ಯಾವುದು ಅಂತ ತಗೊಳ್ಳೋದು ನಾನು x square is equal to y. ಇದು y square is equal to x. Find the area of the region bounded by the parabolas. ಎರಡು ಪ್ಯಾರಾಬೋಲಾ ಇಂಟರ್ಸೆಕ್ಟ್ ಆಗಿ ಇರ್ತಕ್ಕಂಥ ಏರಿಯಾ ಬೇಕು ನಮಗೆ. Find the x which is of 0,0 origin. ಹಾಗಾದ್ರೆ ಎರಡು ಪ್ಯಾರಾಬೋಲಾ ಎಲ್ಲ ಒಂದು ಕಡೆ ಇಂಟರ್ಸೆಕ್ಟ್ ಆಗಿದ್ದಾವೆ. ಆ ಪಾಯಿಂಟ್ ನಾನೀಗ ಈ ಒಂದು ಪಾಯಿಂಟ್ ಬಿ ಅಂತ ನೋಡ್ತೀನಿ. ಆ ಬಿ ಪಾಯಿಂಟ್ ಬೇಕು. ಬಿ ಪಾಯಿಂಟ್ ಏನಾಗುತ್ತೆ ಬೇಕಾ ನೋಡಿ. ಜಾಮೆಟ್ರಿಕಲ್ ಡಯಾಗ್ರಾಮ್ y square equal to 4ax, x axis पर focus, x square equal to 4ay, y axis पर focus, intersect ಆಯ್ತು. ಎಲ್ಲ ಒಂದು ಕಡೆ ಏನಾಗುತ್ತೆ intersect ಆಗುತ್ತೆ. ಸರಿ, ಈಗ ನಾನು x axis ಮೇಲೆ ಲಿಮಿಟ್ ತಗೊಳ್ತೀನಿ ಅಂದ್ಮೇಲೆ ಎರಡು ಫಂಕ್ಷನ್ ಯಾವ ತರ ಇರಬೇಕು? y is equal to f of x, y is equal to g of x. Yes, this implies y is equal to ಏನಾಗಬೇಕು? square root of x. This implies y is equal to x square ಇದೆ. y square equal to root x, y is equal to root x. y is equal to x square ಇದೆ. ಹಾಗಾದ್ರೆ ಇದು ಯಾವ ತರ ಆಯ್ತು? y is equal to f of x. ಓಕೆ, is also y is equal to f of x. root x ಆಯ್ತು, x square ಆಯ್ತು. ಓಕೆನಾ? ಸರಿ, ಎರಡು ಇಂಟರ್ಸೆಕ್ಟ್ ಆಗಿರೋಕೆ ಈಕ್ವೇಷನ್ 1 and 2 ಅಂತ ಇದೆ. ಈಕ್ವೇಷನ್ 1 and 2 ಎರಡು ಸಾಲ್ವ್ ಮಾಡ್ಕೊಂಡ್ರೆ ನೀವು ಸರಿ ಈಕ್ವೇಷನ್ 1 and 2 ನ ಓಕೆ y square is equal to ಇದು y ಇರೋ ಜಾಗದಲ್ಲಿ x square ತಗೊಳ್ಳಿ ಅಂತ ಹೇಳ್ತಾರೆ. ಈಕ್ವೇಷನ್ 2 in 1 ಈಕ್ವೇಷನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಒಂದಲ್ಲಿ ಈಕ್ವೇಷನ್ 2 in 1 ಅಂತ ಇರ್ತದೆ. 2 in 1 2 ಅನ್ನ ವ್ಯಾಲ್ಯೂ 1 ಗೆ ಹಾಕಿ ಅಂತ. ಹಾಗಾದ್ರೆ y ಇರೋ ಜಾಗದಲ್ಲಿ x square ಅಪ್ಲೈ ಮಾಡ್ತಾ ಇದ್ದೀನಿ. ಅಲ್ಲಿ x square y ಇರೋ ಜಾಗದಲ್ಲಿ 1 square is equal to x ಆಯ್ತು. x to the power of 4 minus x is equal to 0 ಆಯ್ತು. x get common x cube minus 1 is equal to 0. ಹಾಗಾದ್ರೆ x is equal to 0 and x cube is equal to 1 ಅಂತ ಹೇಳಿದ್ರೆ x is equal to 1, x is equal to 0 and x is equal to 1 ಆಯ್ತು. ನಾನು ಏನು ಮಾಡಿದ್ದೀನಿ ಈಕ್ವೇಷನ್ 2 in 1 2 ಇರೋ ವ್ಯಾಲ್ಯೂ 1 ಗೆ ಹಾಕಿ. ಈಗ ಈ x ವ್ಯಾಲ್ಯೂನ ಈಕ್ವೇಷನ್ 2 ಗೆ ಅಪ್ಲೈ ಮಾಡ್ತಾನೆ. x ಇರೋ ಜಾಗದಲ್ಲಿ 0 ಅಪ್ಲೈ ಮಾಡಿದ್ರೆ we get y is equal to 0 ಆಗಿರುತ್ತೆ.
ಅಂಡ್ x ಇರೋ ಜಾಗದಲ್ಲಿ ನಾನು 1 ಅಪ್ಲೈ ಮಾಡಿದ್ರೆ y is equal to 1 ಆಗುತ್ತೆ. x is equal to 1 and we get y is equal to 1. ಓಕೆ ಇದೇನಿದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ ಇತ್ತು ನನಗೀಗ. ಓಕೆ ಬರಿತಾ ಹೋಗ್ತೀನಿ. therefore the intersecting points are the intersecting points are ಏನಾಯ್ತಿವಿ ಫಸ್ಟ್ ಒನ್ 0, 0 ಎಸ್ ಆರಿಜಿನಲ್ ಇಂಟರ್ಸೆಕ್ಟ್ ಆಗಿದಾವೆ 0, 0 and 1, 1 and 1, 1 ಈ ಬಿ ನ ಇಂಟರ್ಸೆಕ್ಟ್ ಪಾಯಿಂಟ್ ಏನಿದೆ ಇದು 1, 1 ಓಕೆನಾ ಸರ್. ಹಾಗಾದ್ರೆ ಇದರಲ್ಲಿ x ಕೋಆರ್ಡಿನೇಟ್ ವ್ಯಾಲ್ಯೂ ಏನು 1 ಆಯ್ತು. x ಕೋಆರ್ಡಿನೇಟ್ ವ್ಯಾಲ್ಯೂ 1. ಸೊ ನಾನು ಇಲ್ಲಿಂದ ಇಲ್ಲಿ ಒಂದು ಲೈನ್ ನ ಡ್ರಾ ಮಾಡಿದೆ. ಸೊ ಹಾಗಾದ್ರೆ ಈ ಪಾಯಿಂಟ್ x ಆಕ್ಸಿಸ್ ಮೇಲೆ ಇದೆ 1, 0 ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ x ಕೋಆರ್ಡಿನೇಟ್ 1, 0 ನಾನು ಇದು a ಅಂತ ತಗೊಳ್ತೀನಿ ಇದು b ಅಂತ ತಗೊಳ್ತೀನಿ. ಸೊ ಈಗ ನಾನು ಫಸ್ಟ್ ಕ್ವಾಡ್ರೆಂಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಇದೊಂದು ಕೇಸಸ್ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಏರಿಯಾ ಬಿಟ್ವೀನ್ ಟೂ ಕರ್ವ್ಸ್ ಅಲ್ಲಿ ನಾನು ಏನು ಹೇಳಿದ್ದೆ, ರಿಕ್ವೈರ್ಡ್ ಏರಿಯಾ ಬೇಕು ಅಂದ್ರೆ ಗ್ರೇಟರ್ ದ್ಯಾನ್ ಕರ್ವ್ ಯಾವ್ದಾಗುತ್ತೆ ಅಪ್ಪರ್ ಕರ್ವ್ ಇರೋದು. ಅಪ್ಪರ್ ಕರ್ವ್ ಏನು y² = x. ಹಾಗಾದ್ರೆ ನಾವು y ಏನು ಮಾಡಬೇಕು ನಾನು √x. ಇನ್ನೊಂದು ಕರ್ವ್ ಇದೆ ಲೋಯರ್ ಕರ್ವ್ ಇರೋದೇನು y x² or y x². yes x² = y or y x². ಲೋಯರ್ ಕರ್ವ್ ಏನಿದೆ y x². ಈ ಅಪ್ಪರ್ ಕರ್ವ್ ಏನಿದೆ ಅದು y √x. ನನಗೆ ಬೇಕಾಗಿರೋ ಏರಿಯಾ ಇದು. ಟೋಟಲ್ ನೀವೇನಾದ್ರೂ ಏರಿಯಾ ಅಂತ ಫೈಂಡ್ ಔಟ್ ಮಾಡಿದ್ರೆ 0 to 1 ಅಂತ ಕನ್ಸಿಡರ್ ಮಾಡಿ, ಈ ಏರಿಯಾ ಅಂಡರ್ ಅಂತ ಕನ್ಸಿಡರ್ ಮಾಡಿದ್ರೆ ಯಾವ್ದೊಂದು ಏರಿಯಾ ಅಂಡರ್ √x ಆಗುತ್ತೆ. ಈ ಕರ್ವ್ ಅಂಡರ್ √x. ಇಂಟಿಗ್ರೇಟ್ 0 to 1 √x ಅಂತ ಏನಾದ್ರೂ ಕನ್ಸಿಡರ್ ಮಾಡಿದ್ರೆ 0 ಅವಾಗ ಏನಾಗುತ್ತೆ ಇಲ್ಲಿಂದ ಕಂಪ್ಲೀಟ್ ಏರಿಯಾ ಸಿಕ್ಕೋಗ್ಬಿಡುತ್ತೆ. ಮಾರ್ಕ್ಡ್ ಅಂಡ್ ಅನ್ಮಾರ್ಕ್ಡ್ ಏರಿಯಾ ಇದೆಯಲ್ಲ ಎಲ್ಲ ಸಿಕ್ಕೋಗ್ಬಿಡುತ್ತೆ. ಮಾರ್ಕ್ಡ್ ಅಂಡ್ ಅನ್ಮಾರ್ಕ್ಡ್. ಬಟ್ ಅನ್ಮಾರ್ಕ್ಡ್ ಏರಿಯಾ ಮೈನಸ್ ಆಗಬೇಕು ನನಗೆ, ಅದೇ ಕ್ಲಿಯರ್ಲಿ ಅದು ಮೈನಸ್ ಆಗಬೇಕು ಅಂದ್ರೆ ಈ ಏರಿಯಾ ಪ್ಯಾರಾಬೋಲಾ ಇದೆಯಾ ಅದು y x² ಅದು 0 to 1 ಮೈನಸ್ x² ಏರಿಯಾ ಸರ್. ಇವಾಗ ಹಾಗಾದ್ರೆ ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು ಎಸ್ ಐ ವಿಲ್ ರೈಟ್ ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು ಇಂಟಿಗ್ರೇಟ್ 0 to 1 ಎರಡಕ್ಕೂ ಏನಿದೆ ಏರಿಯಾ ಇಸ್ ಈಕ್ವಲ್ ಟು ಇಂಟಿಗ್ರೇಟ್ 0 to 1. ಫಸ್ಟ್ ಯಾವ ಏರಿಯಾ ಫೈಂಡ್ ಔಟ್ ಮಾಡ್ತಿರೋದು ಗ್ರೇಟರ್ ದೆನ್ ಏರಿಯಾ ದಟ್ ಇಸ್ ವಾಟ್ ಫಂಕ್ಷನ್ √x. y² = x and y √x. ಫಸ್ಟ್ ಏನಾಯ್ತು √x. ಈ √x ಅಷ್ಟೇ ಫೈಂಡ್ ಔಟ್ ಮಾಡಿದ್ರೆ ನನಗೆ ಟೋಟಲ್ ಏರಿಯಾ ಸಿಕ್ಕೋಗುತ್ತೆ. ಬಟ್ ಈ ಅನ್ಮಾರ್ಕ್ಡ್ ಏರಿಯಾ ಬೇಕಾಗಿಲ್ಲ. ಕೇಳಿರ್ತಕ್ಕಂಥದ್ದು ಫೈಂಡ್ ದ ಏರಿಯಾ ಬೌಂಡೆಡ್ ಬೈ ದ ರೀಜನ್ ಅಂಡ್ ಪ್ಯಾರಾಬೋಲಾಸ್ ಬೌಂಡೆಡ್ ಬೈ ದ ಪ್ಯಾರಾಬೋಲಾ. ಎರಡು ಪ್ಯಾರಾಬೋಲಾ ಇಂಟರ್ಸೆಕ್ಟ್ ಆಗಿರೋ ಏರಿಯಾ ಬೇಕು ಅಂತ ಹೇಳ್ತದೆ ನಿಶ್ಚಯ. ಹಾಗಾದ್ರೆ ಇದು ಬೇಕಾಗಿಲ್ಲ, ಹಾಗಾದ್ರೆ ಮೈನಸ್. ಆ ಏರಿಯಾ ಬೇಕಾಗಿಲ್ಲ ಮೈನಸ್. ಈ ಏರಿಯಾ ಯಾವ್ದಾಗಿರುತ್ತೆ ಏರಿಯಾ ಅಂಡರ್ ದಿ ಕರ್ವ್ y x². ಹಾಗಾದ್ರೆ y x² ಏರಿಯಾ ಮೈನಸ್ ಮಾಡಿ. ಹಾಗಾದ್ರೆ y x² ಅಂತ ಹೇಳಿದ್ರೆ √x - x². 0 to 1 ಇಂಟಿಗ್ರೇಟ್. ಇದಕ್ಕೆ ಅಲ್ಲಿಗೆ ಏನಾದರೂ ಲಿಮಿಟ್ ಬೇರೆ ಇದ್ರೆ ಮೈನಸ್ ಬರ್ತದೆ. ಓಕೆ ಈಗ ಇದು ಇಂಟಿಗ್ರೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು x ಅಲ್ಲಿ ಎಸ್ ಅಲ್ಲಿ ಗೆಟ್ ಏರಿಯಾ ಇಸ್ ಈಕ್ವಲ್ ಟು √x ನ x⁵² ಡಿವೈಡೆಡ್ ಬೈ 3/2 ಮೈನಸ್ x² ನ ಇಂಟಿಗ್ರೇಟ್ x³ divided by 3 integrate over the limit 0 to 1. first we are applying upper limit of 2/3 ಆಗುತ್ತೆ. ಇದು upper limit ಅಪ್ಲೈ ಮಾಡಿದ್ರೆ ಕಾನ್ಸ್ಟೆಂಟ್ 1 ಇರೋ ಜಾಗದಲ್ಲಿ x ಇರೋ ಜಾಗದಲ್ಲಿ 1 ಗೆ ಪವರ್ 3/2 ಬರೋದು 1/3/2 ಅಂದ್ರೆ 2/3 ಆಯ್ತು. ಮೈನಸ್ 1 ಅಪ್ಲೈ ಮಾಡಿ 1/3 ಮೈನಸ್ 0/3 0 ಆಗ್ಬಿಡುತ್ತೆ. ಬಿಟ್ಬಿಡಿ. ಅಲ್ಲಿಗೆ ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು ಡಿನಾಮಿನೇಟರ್ ಸೇಮ್ ಇದು ನ್ಯೂಮರೇಟರ್ ನ ಆಡ್ ಮಾಡಿ 2 - 1 1/3² units 1/3² units. required area is equal to ಏನಾಯ್ತು ನೋಡಿ required area 1/3² units. 5 marks questions easy. ಇಲ್ಲಿ ಇಷ್ಟು ಕೇಸಸ್ ನಾನು ಈಕ್ವೇಷನ್ 2 in 1 ಬರ್ಕೊಂಡು ಸಾಲ್ವ್ ಮಾಡ್ಕೊಂಡೆ. x = 0 and y = 0, x = 1 y = 1 ಇಂಟರ್ಸೆಕ್ಟ್ ಪಾಯಿಂಟ್ಸ್ ಇರುತ್ತೆ. ದ ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ ಆರ್ 0, 0 ರಿಕ್ವೈರ್ಡ್ ಏರಿಯಾ ಕೂಡ ಯಾಕೆ ಇದನ್ನ √x - x² ಮಾಡಿದೆ ಅಂತ ಹೇಳಿ ಮೈನ್ ಇದೆ. √x - x² ಬರ್ಕೊಳ್ಳೋದೆ ನನಗೆ ಗೊತ್ತಾಗಬೇಕು. ಯಾಕೆ ಟೋಟಲ್ ಏರಿಯಾ ಸಿಕ್ಕೋಗ್ಬಿಡುತ್ತೆ. ನಾನು ಗ್ರೇಟರ್ ದೆನ್ ಏರಿಯಾ ತಗೊಂಡ್ರೆ f(x) is greater than g(x), which is f(x - g(x). ನಿಮಗೆ ಬರ್ಸಿದ್ದೆ ನಾನು s required area is equal to integrate a to b s integrate a to b f(x - g(x). ಇಲ್ಲಿ f(x) is what greater than g(x). ಹಾಗಾದ್ರೆ ಮೈನಸ್ ಏರಿಯಾ ಬೇಕು ಅಂತ ಹೇಳಿದ್ರೆ ಈ ಏರಿಯಾ ಮೈನಸ್ ಆಗಿದೆ. f(x) ಮೇಲೆ ಏನಿದೆ
which is f of x ಆಗುತ್ತೆ ಫಂಕ್ಷನ್ f of x ಇದೇನಾಗಿರುತ್ತೆ y is equal to g of x ಫಂಕ್ಷನ್ ಅಲ್ಲಿ f of x minus g of x f of x minus g of x root x minus x square ಆಗಿದೆ ಇದು ಕ್ಲಿಯರ್ ಆಗಿದೆ ಇದು 5 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ ನೆಕ್ಸ್ಟ್ ಒನ್ find the smaller area ನೆಕ್ಸ್ಟ್ ಫೋನ್ ಕ್ವಶನ್ಸ್ ಕೂಡ ಇದೆ ಅದು 5 ಮಾರ್ಕ್ಸಿಗೆ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಕೇಳಿರೋ ಕ್ವಶನ್ಸು ನೋಡ್ತಾ ಬನ್ನಿ ಇದು ಆಯ್ತಾ ಫೈಂಡ್ ದ ಏರಿಯಾ ಆಫ್ ದ ರೀಜನ್ ಅರ್ಥ ಆಗಿದೆ ಇಂಪಾರ್ಟೆಂಟ್ ಈಸಿ ಇರುತ್ತೆ ಓಕೆ ನೆಕ್ಸ್ಟ್ ಒನ್ ನೆಕ್ಸ್ಟ್ ಒಂದು ಕ್ವಶನ್ಸ್ ಆ್ಯನ್ಯಲ್ ಎಕ್ಸಾಮ್ ಕೇಳಿರುತ್ತೆ ಫೈಂಡ್ ದ ಸ್ಮಾಲರ್ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್ ಫೈಂಡ್ ದ ಸ್ಮಾಲರ್ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್ the circle x square plus y square is equal to 4 x square plus y square is equal to 4 and the line x plus y is equal to 2 okay ಇಲ್ಲೊಂದು ಸರ್ಕಲ್ ಕೊಟ್ಟಿದ್ದಾನೆ ಲೈನ್ ಕೊಟ್ಟಿದ್ದಾನೆ ಓಕೆನಾ ಸರ್ಕಲ್ ಲೈನ್ ಇದೆ ಅಂದ್ರೆ ಸ್ಮಾಲರ್ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್ ಅಂಡ್ ಲೈನ್ ಲೈನು ಮತ್ತು ಸರ್ಕಲ್ ಇನ್ ಬಿಟ್ವೀನ್ ಇರೋ ಸ್ಮಾಲರ್ ಏರಿಯಾ ಬೇಕಂತ ಅವನಿಗೆ ಓಕೆ ಹಾಗಾದ್ರೆ ಫಸ್ಟ್ ಜಾಮೆಟ್ರಿಕಲ್ ಡಯಾಗ್ರಾಮ್ ಬರ್ಕೊಳ್ಳೋಣ ಬರೋದಕ್ಕೆ ಮುಂಚೆ ಗಿವನ್ ಈಕ್ವೇಷನ್ಸ್ ಏನಿದೆ ನೋಡ್ತಾ ಬನ್ನಿ ಫಸ್ಟ್ ಗಿವನ್ ಸರ್ಕಲ್ ಕೊಟ್ಟಿದ್ದಾರ ಗಿವನ್ ಸರ್ಕಲ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಇದೆ ಇದನ್ನ ನಾನು x ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ y minus 0 whole square is equal to 2 square ಅಂತ ಬರೆಯಬಹುದು ನೋಡಿ x square plus y square equal to 4 x minus 0 whole square ಅಂದ್ರೆ nothing but x square y minus 0 whole square is nothing but y square is equal to 4 square ಅಂದ್ರೆ 2 square x square plus y square equal to r square then center of the circle ಏನಾಗುತ್ತೆ ಇಲ್ಲಿ center of the circle is 0 0 okay and radius r is equal to ಏನಾಗುತ್ತೆ 2i ಓಕೆ ಇದು ನಿಮಗೆ ಜನರಲ್ ಆಗಿ ಗೊತ್ತಿರತಕ್ಕಂಥದ್ದು ಇದನ್ನ ಯಾಕೆ ಬರೆಯಲಾಗಿದೆ ಅಂದ್ರೆ ಸೆಂಟರ್ ಆಫ್ ದಿ ಸರ್ಕಲ್ 0 0 and radius r is equal to 2i and equation of a line like x plus y is equal to 2 this implies dividing by 2 ಮಾಡಿ x by 2 plus y by 2 is equal to 1 ಆಗುತ್ತೆ x by 2 plus y by 2 is equal to 1 ಅಂದ್ರೆ ಲೈನ್ x ಇಂಟರ್ಸೆಪ್ಟ್ 2 ಹತ್ರ y ಇಂಟರ್ಸೆಪ್ಟ್ 2 ಹತ್ರ ಇದೊಂದು ನೆನಪಿಡಿ ಓಕೆನಾ ಹಾಗಾದ್ರೆ x plus y is equal to 2 x square plus y square is equal to 4 radius equal to ಸರ್ ಹಾಗಾದ್ರೆ ನಾನು equation of a circle ದ ಜಾಮೆಟ್ರಿಕಲ್ ಡಯಾಗ್ರಾಮ್ ಬರೀತಾ ಹೋಗಬಹುದು ನೋಡಿ which is ಸರ್ಕಲ್ ಅಲ್ಲಿ ಸೆಂಟರ್ ಎಲ್ಲಿದೆ ಸರ್ಕಲ್ ಗೆ ಸೆಂಟರ್ ಆಫ್ ದಿ circle ಅಂತ ಹೇಳಿದ್ರೆ ಏನಿದೆ origin that is 0 0 because by x square plus y square ಅಂತ ಹೇಳಿದ್ರೆ center of the circle 0 0 and radius ಏನಂತ ಹೇಳಿದ್ರೆ r ಅಂದ್ರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 2 ಯೂನಿಟ್ radius 2 ಯೂನಿಟ್ ಅದನ್ನ ನಾನು 2 0 ಅಂತ ಬರೆಯಬಹುದು ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಾಗಿರುತ್ತೆ 0 2 ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ -2 0 ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 0 -2 ಇದು ಸೆಂಟರ್ ರೇಡಿಯಸ್ ಆಗಿದೆ ನೆಕ್ಸ್ಟ್ ಈಗ ಈಕ್ವೇಷನ್ ಆಫ್ ಎ ಸರ್ಕಲ್ ಸಿಕ್ತು ನಿಮಗೆ ಈಕ್ವೇಷನ್ ಆಫ್ ಎ ಸರ್ಕಲ್ ಏನಿದೆಯಲ್ಲ ಅದೇನಾಗಿತ್ತು ಈಕ್ವೇಷನ್ ಆಫ್ ಎ ಸರ್ಕಲ್ ಎಸ್ ಐ ವಿಲ್ ರೈಟ್ x square plus y square is equal to 4 x square plus y square is equal to 4 equation of circle and the line ಅಂತ ಹೇಳಿದ್ರೆ x intercept 2 ಹತ್ರ y intercept 2 hatra equation of a line x by a plus y by b is equal to 1 ಅಂದ್ರೆ intercept form of equation of a line last classes ಅಲ್ಲಿ ಇದೆ x by 2 plus y by x by a plus y by b ಹಾಗಾದ್ರೆ ಆ intercept point x by 2 ಅಂದ್ರೆ 2 0 y by 2 ಅಂದ್ರೆ ಬರುತ್ತೆ yes that is the line ಇದೆಂತ ಲೈನ್ ಇದು equation of a line 2 0 ಈ ಲೈನ್ ಏನಿದೆಯಲ್ಲ ಅದು x by 2 plus y by 2 ಅಥವಾ x plus y is equal to 2 x plus y is equal to 2 ಇದೇನಾಗಿರುತ್ತೆ equation of a line ಇಲ್ಲಿ
equation of a line, that is x plus y is equal to 2. ಅದು equation of a line. ಅವನು ಹೇಳಿರ್ತಕ್ಕಂಥದ್ದು find the smaller area, find the smaller area enclosed between the circle and line. Circle ಇದೆ and line ಇದೆ. Smaller area ಇದಾಗುತ್ತೆ, ಇದು ಜಾಸ್ತಿ ಆಗುತ್ತೆ, maximum area. So the smaller area which is marked area is the smaller area. ಸರ್ ನಾನೀಗ 0 to 2 ಲಿಮಿಟ್ ತಗೋಬಹುದು x ಆಕ್ಸಿಸ್ ಮೇಲೆ. ಗ್ರೇಟರ್ ದೆನ್ ಕರ್ವ್ ಅಂದ್ರೆ ಅಪ್ಪರ್ ಕರ್ವ್ ಯಾವುದು ಇರುತ್ತಲ್ಲ ಅದೇ ಗ್ರೇಟರ್ ದೆನ್ ಕರ್ವ್ f of x, ಲೋಯರ್ ಕರ್ವ್ ಯಾವುದು g of x. ಹಾಗಾದ್ರೆ ಈ ಕರ್ವ್ ನ ನಾನು ತಗೊಳ್ತಾ ಇದ್ದೀನಿ x ಆಕ್ಸಿಸ್ ಮೇಲೆ ಲಿಮಿಟ್ ಅಂದ್ರೆ ಈ ಕರ್ವ್ ನ ನಾನು ಯಾವ ರೆಪ್ರೆಸೆಂಟ್ ಮಾಡಬೇಕು, x f of y. ಹಾಗಾದ್ರೆ y ಸ್ಕ್ವೇರ್ is equal to 4 ಇದೆ, 4 ನ ನಾನು 2 ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಅಂತ ಬರ್ಕೋಬಹುದು. y ಸ್ಕ್ವೇರ್ ಆಗಿ 4 ನ 2 ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಆಗಿದ್ರೆ ಮೈನಸ್ x ಸ್ಕ್ವೇರ್ ಆಗಿ y is equal to square root of 2 ಸ್ಕ್ವೇರ್ ಮೈನಸ್ x ಸ್ಕ್ವೇರ್. ಈಗ ಏನಾಯ್ತು, y is equal to f of x, y is equal to f of x. ಯಾವುದು ಸರ್ಕಲ್, ಸರ್ಕಲ್, ಸರ್ಕಲ್. ನೆಕ್ಸ್ಟ್ ಲೈನ್ ಇದೆ ಅಂಡ್ ದ ಲೈನ್ ಏನಿದೆ x plus y is equal to 2 ಇದೆ, ಅದನ್ನು ಕೂಡ y is equal to 2 minus x. ಹಾಗಾದ್ರೆ y is equal to ಇದೇನಾಗುತ್ತೆ g of x ಆಗುತ್ತೆ ಫಂಕ್ಷನ್. y is equal to g of x, y is equal to f of x. ಸರ್ ರಿಕ್ವೈರ್ಡ್ ಏರಿಯಾ ಬೇಕು, y is equal to integrate, area is equal to integrate a to b f of x minus g of x. ಸರ್ f of x ಅಂತ ಇದನ್ನೇ ಯಾಕೆ ತಗೊಂಡ್ರಿ ನಾವು ಅಂದ್ರೆ ಗ್ರೇಟರ್ ದೆನ್ ಏರಿಯಾ, ಇದಕ್ಕಿಂತ ಎಬೋ ಇರೋದು. ಸೊ ಹಾಗಾದ್ರೆ ಅಲ್ಲಿ ರಿಕ್ವೈರ್ಡ್ ಏರಿಯಾ ಬರ್ಕೋಬಹುದು, ಇದರಲ್ಲಿ ಈಸಿಯಾಗಿ ಹೆಂಗ್ ಬರುತ್ತೆ ಅಂತ. ಎಸ್, ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು ಇಂಟಿಗ್ರೇಟ್ ಲಿಮಿಟ್ ಎಲ್ಲಿಂದ ಎಲ್ಲಿ ತಗೊಂಡ್ಬಂದು x ಆಕ್ಸಿಸ್ ಮೇಲೆ, ದಟ್ ಇಸ್ 0 to 2 ಅಂದ್ರೆ a to b ಆಯ್ತು. f of x ಫಂಕ್ಷನ್ ಈ ಸರ್ಕಲ್ ಟೋಟಲ್ ಅಷ್ಟು ಏರಿಯಾ ಸಿಗುತ್ತೆ. ಆಕ್ಚುಲಿ ನನಗೆ ಟೋಟಲ್ ಈಗ ಇಂಟಿಗ್ರೇಟ್ 0 to 2 ಮಾಡಿಬಿಟ್ಟು y is equal to square root of 2 square minus x square ಮಾಡಿದ್ರೆ ಇದು square root of 2 square minus x square ಮಾಡಿದ್ರೆ ನನಗೆ ಕಂಪ್ಲೀಟ್ ಏರಿಯಾ ಆಫ್ ದಿ ಸರ್ಕಲ್ ಬಂದ್ಬಿಡುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಇರೋದು ಏರಿಯಾ ಆಫ್ ದಿ ಸರ್ಕಲ್ ಆಗುತ್ತೆ. ಬಟ್ ನನಗೆ ಅದಷ್ಟೇ ಬೇಕಾಗಿಲ್ಲ, ಅಷ್ಟನ್ನು ತಗೊಂಡು ಮೈನಸ್ ಮಾಡ್ತೇನೆ. ಯಾವುದು 0 to 2 ನೇ ಬಿಲೋ ದಿ ಲೈನ್ ಏರಿಯಾ, ಬಿಲೋ ದಿ ಲೈನ್ ಏರಿಯಾ ಅಂದ್ರೆ ಬಿಲೋ ದಿ ಲೈನ್ ಏರಿಯಾ ಮೈನಸ್ ಮಾಡೋದು g of x ಫಂಕ್ಷನ್. ಸೊ ಹಾಗಾದ್ರೆ ಮೈನಸ್ ಆಫ್ 2 minus x, minus of 2 minus x over the limit 0 to 2 with respect to x, and then is equal to integrate 0 to 2 ಆಗಿದೆ. So first thing is the root of 2 square minus x square ಆಗಿದೆ, minus into minus plus x ಆಗಿರುತ್ತೆ. ಓಕೆ, ಪ್ಲಸ್ into minus minus 2 ಆಗಿರುತ್ತೆ. with respect to x ಇಂಟಿಗ್ರೇಷನ್ ಈಸಿ ಆಗಿದೆ. integrate 0 to 2 root of 2 square minus x square minus 2 minus x. ಈಗ ರಿಕ್ವೈರ್ಡ್ ಏರಿಯಾ ಇಂಟಿಗ್ರೇಟ್ ಮಾಡ್ತೀವಿ. ಇದಕ್ಕೆ ಫಾರ್ಮುಲಾ ಏನು, x by 2 into square root of 2 square minus x square plus a square by 2 2 square by 2 into sin inverse of x by a and x sin inverse of x by 2a. Okay, plus x ನ ಇಂಟಿಗ್ರೇಟ್ ನನಗೆ ಗೊತ್ತು x square by 2 minus 2 x ನ 2 ನ ಇಂಟಿಗ್ರೇಟ್ minus 2x over the limit 0 to 2. ಈಗ ನನಗೆ ಏರಿಯಾ is equal to first we are applying ಅಪ್ಪರ್ ಲಿಮಿಟ್ 2 ಅಪ್ಲೈ ಮಾಡಿದ್ರೆ 2 minus 2 square 0 ಆಯಿತು, ಪ್ಲಸ್ 2 square by 2 ವ್ಯಾಲ್ಯೂ ನೋಡೋಣ, 2 square by 2 ಅಂತ ಹೇಳಿದ್ರೆ 4 by 2 ವ್ಯಾಲ್ಯೂ 2 ಆಯಿತು. sin inverse of 2 by 2 get cancel 1, sin inverse of 1 ವ್ಯಾಲ್ಯೂ 5 by 2. ಓಕೆ, ಪ್ಲಸ್ 2 square by 2 ಮತ್ತೆ 2 ಅಪ್ಲೈ ಮಾಡ್ತಾರೆ, 2 square by 2 2 square ಅಂದ್ರೆ 4 by 2 2 ಆಯಿತು, ಮೈನಸ್ 2 into 2 4 ಆಯಿತು, minus 2 into 2 4. we are applying upper limit apply ಮಾಡಿದ ವ್ಯಾಲ್ಯೂ ಆಯ್ತು. ನೆಕ್ಸ್ಟ್ ಮೈನಸ್ ಆಫ್ ಲೋಯರ್ ಲಿಮಿಟ್ ಅಪ್ಲೈ ಮಾಡ್ತೇವೆ, ಮೈನಸ್ ಆಫ್ ಲೋಯರ್ ಲಿಮಿಟ್ ಅಪ್ಲೈ ಮಾಡಿದ್ರೆ 0 into anything ಇದು ವ್ಯಾಲ್ಯೂ 0 0 by anything 0 and we were to 0 plus 0 0 by anything 0. ನೆಕ್ಸ್ಟ್ ಇದು ವ್ಯಾಲ್ಯೂ 0 ಅಪ್ಲೈ ಮಾಡಿ ಮೈನಸ್ 0 ಆಗುತ್ತೆ. ಸೊ ಅಲ್ಲಿಗೆ 2 get cancel 2 get cancel. required area is equal to pi ಆಗಿ ಉಳಿಯುತ್ತೆ, pi ಇದೆ 2 minus 4 minus 2 ಹಾಗಾದ್ರೆ pi minus 2 square units, pi minus 2 square units, that is the required area. pi minus 2 square units. once again ಯಾವಾಗ ಹೇಳಿದ್ದು ಲಾಸ್ಟ್ 2019 ಕ್ವೆಶ್ಚನ್ ಇದೆ, ಕ್ವೆಶ್ಚನ್ 2019 5 ಮಾರ್ಕ್ಸ್ ಕ್ವೆಶ್ಚನ್, ಈಸಿ ಇದೆ ನೋಡಿ, ಆರಾಮ್ಸೆ ಬರೀಬಹುದು ನೀವು ಈ ತರ ಕ್ವೆಶ್ಚನ್ಸ್ ಎಲ್ಲ ಹುವ. ಏನಾಗಿದೆ, find the area, find the smaller area enclosed by the circle x square plus y square equal to 4
and the line x plus y is equal to 2. ನಾನು ಜಾಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಬರೀಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಏನೇನು ಬರಿತೀವಿ ಅಂತ. ಸರ್ಕಲ್ ಸರ್ಕಲ್ಗೆ ಸೆಂಟರ್ 0,0 ರೇಡಿಯಸ್ ಆಯ್ತಾ, ಹಾಗಾದ್ರೆ ಆರಿಜಿನಲ್ ಸೆಂಟರ್ ಇಟ್ಟು ಸರ್ಕಲ್ ಡ್ರಾ ಮಾಡಿದ್ವಿ, ಅಲ್ಲಿಂದ ಅಲ್ಲಿಗೆ ಡಿಸ್ಟೆನ್ಸ್ ರೇಡಿಯಸ್ 2,0 ಆಯಿತು. ಆ್ಯಂಡ್ ಈಕ್ವೇಷನ್ ಆಫ್ ಎ ಲೈನ್ x plus y is equal to ಡಿವೈಡಿಂಗ್ ಬೈ 2 ಮಾಡ್ಕೊಂಡ್ರೆ x by 2 plus y by 2 is equal to 1. x ಇಂಟರ್ಸೆಪ್ಟ್ 2 y ಇಂಟರ್ಸೆಪ್ಟ್ 2 ಅಂದರೆ ಆ ಪಾಯಿಂಟ್ ಎ ಮತ್ತು ಬಿ ನಲ್ಲೇ ಇಂಟರ್ಸೆಕ್ಟ್ ಆಗುತ್ತೆ. ಈ ಪಾಯಿಂಟ್ ಈ ಪಾಯಿಂಟ್ ಬಿ ಅಂತ ತಗೊಂಡಿದ್ದೀವಿ. ಸೊ ಸ್ಮಾಲರ್ ಏರಿಯಾ ಎನ್ಕ್ಲೋಸ್ಡ್ ಬೈ ದಿ ಸರ್ಕಲ್ ಅಂಡ್ ಲೈನ್ ಅಂತ ಹೇಳ್ತಾನೆ. ಸರ್ಕಲ್ ಲೈನ್ ಇನ್ ಬಿಟ್ವೀನ್ ಏರಿಯಾ ಮಾರ್ಕ್ ಮಾಡಿದ್ವಿ ಯಾವ ಏರಿಯಾ ಅಂತ. ಸೊ ಆ ಏರಿಯಾ ಬೇಕು. ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು ಇಂಟಿಗ್ರೇಟ್ 0 to 2 ಇಂಟಿಗ್ರೇಟ್ 0 to 2 ಬರೆದ್ರೆ ಸರ್ ಕರೆಕ್ಟ್ ಆಯಿತು. ಎಕ್ಸ್ ಆಕ್ಸಿಸ್ ಮೇಲೆ ಲಿಮಿಟ್ ತೊಗೊಂಡೆ ನೋಡಿ, ಎಕ್ಸ್ ಆಕ್ಸಿಸ್ ಮೇಲೆ ಲಿಮಿಟ್ ತೊಗೊಂಡೆ. ಓಕೆನಾ, ಎಕ್ಸ್ ಆಕ್ಸಿಸ್ ಮೇಲೆ ಲಿಮಿಟ್ ತೊಗೊಂಡಿದ್ದೀವಿ ಅಂದಮೇಲೆ ಫಂಕ್ಷನ್ ಯಾವ ಆಕ್ಸಿಸ್ ಮೇಲೆ ರೆಪ್ರೆಸೆಂಟ್ ಯಾವ ಥರ ರೆಪ್ರೆಸೆಂಟ್ ಮಾಡ್ಕೋಬೇಕು, y ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಹಾಗಾದರೆ ಈ ಸರ್ಕಲ್ ತಾನೇ ಇರೋದು ಜಾಮೆಟ್ರಿಕಲ್ ರೆಪ್ರೆಸೆಂಟೇಷನ್. ಸರ್ಕಲ್ ಕೆಳಗಿನ ಏರಿಯಾ ನಾನು ಫೈಂಡ್ ಔಟ್ ಮಾಡ್ತೇವೆ. ಸರ್ಕಲ್ ಏನು x² + y² = 4. ಇದು ಈಕ್ವೇಷನ್ಸ್ ತಾನೆ. ಈ ಈಕ್ವೇಷನ್ಸ್ ನಾನು ಯಾವುದು ರೆಪ್ರೆಸೆಂಟ್ ಮಾಡಬೇಕು, y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಆಫ್ 2² - x². ನೆಕ್ಸ್ಟ್ ಮೈನಸ್ ಮಾಡ್ತಾರೆ, ಇದು ಎಫ್ ಆಫ್ ಎಕ್ಸ್ ಆಯ್ತು. ಗ್ರೇಟರ್ ದೆನ್ ಏರಿಯಾ ಎಫ್ ಆಫ್ ಎಕ್ಸ್, ಲೆಸ್ ದೆನ್ ಏರಿಯಾ ಜಿ ಆಫ್ ಎಕ್ಸ್. ಆ ಲೆಸ್ ದೆನ್ ಏರಿಯಾ ಅಂತ ತಕ್ಷಣ ಯಾವುದು ಬರುತ್ತೆ, ಲೈನ್ x + y = 2. ಹಾಗಾದ್ರೆ y = 2 - x. ಸರ್ y = f of x is g of x. x ಫಾರ್ಮ್ ಗೆ ರೆಪ್ರೆಸೆಂಟ್ ಮಾಡ್ಕೋಬೇಕು x ಆಕ್ಸಿಸ್ ಮೇಲೆ ಲಿಮಿಟ್. ಅದೇ ನಾನು y ಆಕ್ಸಿಸ್ ಮೇಲೆ ಲಿಮಿಟ್ ತಗೋಬಹುದು 0 to 2. ಅವಾಗ ಏನಾಗುತ್ತೆ, x² = 2² - y² ಲಿಮಿಟ್ ತಗೊಂಡು y ಆಕ್ಸಿಸ್. ಇಲ್ಲಿ ಏನಾಗುತ್ತೆ, x = 2 - y ಆಗುತ್ತೆ. ಇಷ್ಟೇ ಚೇಂಜಸ್ ಅಷ್ಟೇ. y ಆಕ್ಸಿಸ್ ಮೇಲೆ ಲಿಮಿಟ್ ತಗೋಬಹುದು, x ಆಕ್ಸಿಸ್ ಮೇಲೆ ಲಿಮಿಟ್ ತಗೋಬಹುದು. ವಿತ್ ಸೇಮ್ ಆನ್ಸರ್ ಬರುತ್ತೆ, ಏರಿಯಾ ಮಾತ್ರ ಸೇಮ್ ಬರುತ್ತೆ. ಓಕೆ, ಕ್ಲಿಯರ್ ಆಗಿದೆ. f of x - g of x. ಇನ್ನೊಂದು ಕೇಳಿದ್ರೆ ಇಂಟಿಗ್ರೇಟ್ ಮಾಡಿದ್ವಿ, ಎಲ್ಲದೂ ಕಂಪ್ಲೀಟ್ ಥ್ರೂ ಔಟ್ ಇಂಟಿಗ್ರೇಟ್ ಮಾಡಿ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಐ ವಿಲ್ ಗೆಟ್ ದ ಆನ್ಸರ್ π/2 pi - 2 that is the required area is equal to pi - 2 ಸ್ಕ್ವೇರ್ ಯೂನಿಟ್ಸ್ ಆಗಿರುತ್ತೆ. ಇದು ಕೂಡ ಅಷ್ಟೇ 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, 5 ಮಾರ್ಕ್ಸ್ ಇನ್ನೊಂದಿಷ್ಟು ಕ್ವಶನ್ಸ್ ಇದಾವೆ, ಅವನ್ನ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಮಾಡಿ ಹೇಳ್ತೀನಿ. ಇನ್ನೊಂದು ಕ್ಲಾಸಸ್ ಆದರೆ ನಿಮಗೆ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ 5 ಮಾರ್ಕ್ಸ್ ಕ್ವಶನ್ಸ್ ಕೂಡ ಕಂಪ್ಲೀಟ್ ಆಗ್ತವೆ. ಆಮೇಲೆ ಹೋಮ್ವರ್ಕ್ ಕೊಟ್ಟಿದ್ದಲ್ಲ ಅವ್ನು ಮಾಡಿ ಈಕ್ವೇಷನ್ ಆಫ್ ಇಂಟಿಗ್ರೇಷನ್ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ನಾನು ಹೇಳ್ಬೇಕಾದ್ರೆ ಏನೇನು ಹೇಳಿ ಡಯಾಗ್ರಾಮ್ ಬರೀತೀನಿ ಹಂಗೆ ಪ್ರಾಕ್ಟೀಸ್ ಮಾಡಿ, ನಿಮಗೂ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು.